ಮೊದಲನೇದಾಗಿ ನಾವು ಇಲ್ಲಿವರೆಗೂ ಹೇಳ್ತಾನೆ ಬಂದಿದ್ದೀವಿ ಮಳೆಯ ವಿಷಯ. ಪ್ರಕೃತಿ ಯಾವಾಗ ಯಾವ ರೀತಿ ಇರುತ್ತೆ ಅಂತ ಊಹಿಸೋದು ಕೂಡ ಕಷ್ಟ. ನಿನ್ನೆ ಕೂಡ ನಾವು ನೋಡಿದ್ವಿ, ಒಂದು ಕಡೆ ಕಂಪ್ಲೀಟ್ ಆಗಿ ಬರಗಾಲ ಅಥವಾ ಹೀಟ್ ಸ್ಟ್ರೋಕ್, ಮತ್ತೊಂದು ಕಡೆ ಜಗತ್ತಿನ ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿ. ಹೀಗಾಗಿ ಪ್ರಕೃತಿ ಏನಾಗ್ತಾ ಇದೆ ಅಥವಾ ಮನುಷ್ಯ ಯಾವ ರೀತಿ ಪ್ರಕೃತಿನ ಟ್ರೀಟ್ ಮಾಡ್ತಾನೋ, ಪ್ರಕೃತಿ ಕೂಡ ಇನ್ ರಿಟರ್ನ್ ಮನುಷ್ಯನನ್ನ ಅದೇ ರೀತಿ ಟ್ರೀಟ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಒಂದು ಕಡೆ ಕಳೆದ 126 ವರ್ಷಗಳಲ್ಲೇ ಕಾಣದಂತಹ ಅತಿ ಭೀಕರ ಮಳೆ ಕೊರತೆಗೆ ಭಾರತ ತತ್ತರಿಸಿ ಹೋಗ್ತಾ ಇದೆ. ಹೀಗಾಗಿ ಅನ್ನದಾತನ ಬದುಕು ನಿಜಕ್ಕೂ ಕಷ್ಟ. ಆದರೆ ಮಳೆ ಆಗ್ತಾ ಇದೆ, ಆದರೆ ಕಂಪೇರ್ ಟು ಲಾಸ್ಟ್ ಇಯರ್ಸ್ ಅಥವಾ ಒಂದಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿಲ್ಲ. ಎಷ್ಟು ಮಳೆ ಬರಬೇಕಿತ್ತೋ ಅದಕ್ಕಿಂತ ಕಮ್ಮಿ ಮಟ್ಟದಲ್ಲಿ ಮಳೆ ಬಂದಿದೆ. ಆದರೆ ಜುಲೈ ಸ್ಟಾರ್ಟಿಂಗಲ್ಲಿ ಅಂದರೆ ನಾಳೆಯಿಂದ ಮತ್ತೆ ವರುಣನ ಎಂಟ್ರಿ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಕರ್ನಾಟಕದ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆ ಸಮುದ್ರದಲ್ಲಿ ರೌದ್ರಾವತಾರ, ಮೀನುಗಾರರು ಜೀವನ್ಮರಣ ಹೋರಾಟವನ್ನು ನಡೆಸಿರುವಂಥ ಒಂದು ಘಟನೆ ಕೂಡ ಇವತ್ತು ನಡೀತು ಮಂಗಳೂರಲ್ಲಿ. ಇದೆಲ್ಲದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇವತ್ತಿನ ಜಿ ಕನ್ನಡ ನ್ಯೂಸ್ TNA 4ನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ 126 ವರ್ಷಗಳಲ್ಲೇ 3ನೇ ಅತಿ ಕಳಪೆ ಮಳೆಗಾಲ ಈ ಜೂನ್ ತಿಂಗಳಲ್ಲಿ ದಾಖಲಾಗಿದೆ. ಜೂನ್ ತಿಂಗಳಲ್ಲಿ ದಾಖಲೆಯ 42% ಮಳೆಯ ಕೊರತೆ ಎದುರಾಗಿದೆ. ಮಳೆ ಬಂದಿರಬಹುದು, ಬಟ್ ಕಂಪೇರ್ ಟು ಲಾಸ್ಟ್ ಫ್ಯೂ ಇಯರ್ಸ್ ಅದು ಕಮ್ಮಿ ಅಂತ ಹೇಳಲಾಗ್ತಾ ಇದೆ. 1901ರ ನಂತರ ಭಾರತ ಕಂಡ ಭೀಕರ ಒಣ ಮುಂಗಾರು ಇದು ಅಂತ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ದೇಶದಲ್ಲಿ ಸುರಿಬೇಕಿದ್ದ 165 ಮಿಲಿಮೀಟರ್ ಬದಲಿಗೆ ಕೇವಲ 92.1 ಮಿಲಿಮೀಟರ್ ಅಷ್ಟೇ ಮಳೆಯಾಗಿದೆ. ಒಂದು ಎಲ್ನೀನೋ ಪ್ರಭಾವ. ಎಲ್ನೀನೋ ಅಂತ ಅಂದರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಏನು ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಇದು ಮಾನ್ಸೂನ್ ವಿಂಡ್ಸ್ನ ಭಾರತದ ಕಡೆಯಿಂದ ಪುಷ್ ಮಾಡ್ತಾ ಇದೆ. ಭಾರತದ ಕಡೆಗೆ ಕಳಿಸ್ತಾ ಇಲ್ಲ, ಬದಲಿಗೆ ದೂರಕ್ಕೆ ಪುಷ್ ಮಾಡ್ತಾ ಇದೆ. ಜೊತೆಗೆ ಹವಾಮಾನ ವೈಪರೀತ್ಯಕ್ಕೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಖಾರಿಫ್ ಬೆಳೆಗಳ ಬಿತ್ತನೆ ಕುಂಠಿತವಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆ ಅಂತ ನಾವು ಹೇಳ್ತೀವಿ. ಖಾರಿಫ್ ಅಂತ ಅಂದರೆ ಈ ಮಳೆಗಾಲದ ಬೆಳೆಗಳು, ರಾಬಿ ಅಂತ ಅಂದರೆ ಚಳಿಗಾಲದ ಬೆಳೆಗಳು. ಸೊ ಹೀಗಾಗಿ ಮುಖ್ಯವಾಗಿ ಮಳೆ ಈ ಟೈಮ್ನಲ್ಲಿ ಬರ್ತಾ ಇಲ್ಲ. ಇದರಿಂದ ಖಾರಿಫ್ ಬೆಳೆಗಳ ಬಿತ್ತನೆ ಕುಂಠಿತವಾಗಿದೆ. ಭತ್ತ, ಜೋಳ, ಮೆಕ್ಕೆಜೋಳ ಇದೆಲ್ಲವೂ ಕೂಡ ಖಾರಿಫ್ ಬೆಳೆಗಳು. ಆಹಾರ ಭದ್ರತೆಗೆ ಆತಂಕ ಶುರುವಾಗಿದೆ. ಇದೇ ರೀತಿ ಮುಂದುವರೆದ್ರೆ ಕೃಷಿ ಚಟುವಟಿಕೆ ನಡೆಯೋದಿಲ್ಲ. ಇದರಿಂದ ಮುಂದೆ ನಮ್ಗೆ ಆಹಾರ ಸಿಗುತ್ತೋ ಇಲ್ವೋ ಎನ್ನುವಂಥ ಪ್ರಶ್ನೆಗಳು, ಆತಂಕ ಕೂಡ ಮೂಡ್ತಾ ಇದೆ. ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಕೊರತೆ ಶುರುವಾಗಿದೆ. ಈ ಜೂನಲ್ಲಿ ಇಲ್ಲಿವರೆಗೂ ನಾವು ನೋಡ್ತಾ ಇದ್ರೆ ಆಲ್ರೆಡಿ ಎಲ್ಲ ನದಿಗಳು, ಕರ್ನಾಟಕದ ಪ್ರಮುಖ ನದಿಗಳು, ತುಂಗ ಆಗಿರ್ಬೋದು ಅಥವಾ ಭದ್ರಾ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಎಲ್ಲವೂ ಕೂಡ ಮೈದುಂಬಿ ಹರಿಬೇಕಿತ್ತು. ಬಟ್ ಎಲ್ಲೂ ಕೂಡ ಆ ರೀತಿ ದೃಶ್ಯಗಳು ಕಾಣಿಸ್ತಾ ಇಲ್ಲ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ನಾವು ನೋಡ್ತಾ ಇದ್ವಿ ಇಷ್ಟು ಮಳೆಯಾಗಿದೆ, ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಮಳೆಯಾಗಿದೆ, ಈ ಡ್ಯಾಮ್ ಇಷ್ಟು ಮಟ್ಟಿಗೆ ತುಂಬಿ ಹರಿತಾ ಇದೆ ಅಂತ. ಬಟ್ ಆ ರೀತಿ ವರದಿಗಳು ಎಲ್ಲೂ ಕೂಡ ಇನ್ನೂ ಜೂನ್ ಮುಗಿದ್ರೂ ಬಂದಿಲ್ಲ. 15 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇದೆ. ಅದರಲ್ಲೂ 3 ಜಿಲ್ಲೆಗಳಲ್ಲಿ ತೀವ್ರ ಮಳೆಯ ಕೊರತೆ ಇದೆ. ಕೊಡಗು, ಚಿಕ್ಕಮಗಳೂರು ಹಾಗೆ ವಿಜಯನಗರ ಜಿಲ್ಲೆಗಳಲ್ಲಿ ಮಳೆಯ ಬರ ಎದುರಾಗಿದೆ. ಅಂದರೆ ಮುಖ್ಯವಾಗಿ ಮಳೆ ಹೆಚ್ಚು ಆಗುವಂಥ ಮಲೆನಾಡಿನ ಜಿಲ್ಲೆಗಳಲ್ಲೇ ಮಳೆಯ ಕೊರತೆ ಎದುರಾಗಿರೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಷಯ. ದೇಶದ ಪರಿಸ್ಥಿತಿ ಒಂದು ಕಡೆ ಆ ಥರ ಇದ್ದರೆ ಕರ್ನಾಟಕದ ಸ್ಥಿತಿ ಕೂಡ ಏನು ಭಿನ್ನವಾಗಿಲ್ಲ. ರಾಜ್ಯದ 31 ಜಿಲ್ಲೆಗಳ ಪೈಕಿ ಒಂದೇ ಒಂದು ಜಿಲ್ಲೆಯಲ್ಲೂ ಕೂಡ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿಲ್ಲ. ಕೊಡಗು, ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಇಂತಹ ಮಲೆನಾಡಿನ ಜಿಲ್ಲೆಗಳಲ್ಲೇ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ವಿಜಯನಗರದಲ್ಲೂ ಕೂಡ ಮಳೆಯಾಗ್ತಾ ಇಲ್ಲ. ಒಟ್ಟು 15 ಜಿಲ್ಲೆಗಳಲ್ಲಿ ಮಳೆಯ ಬರ ಎದುರಾಗಿದ್ರೆ ಆ ಕಡೆ ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಸಾಧಾರಣ ಮಳೆಯಾಗಿದೆ. ಜಲಾಶಯಗಳ ನೀರು ತಳಕ್ಕೆ ತಲುಪಿ ಬಿತ್ತಿದ ಬೆಳೆಗಳು ನೀರೇ ಇಲ್ಲದೆ ಒಣಗ್ತಾ ಇರೋದ್ರಿಂದ ಮುಂಗಾರು ಮಳೆಯ ನಂಬಿಕೆಯ ಮೇಲೆ ವರ್ಷದ ಮೊದಲ ಹಬ್ಬ ಇದು ಕಾರ ಹುಣ್ಣಿಮೆ. ಈ ಕಾರ ಹುಣ್ಣಿಮೆಯನ್ನು ಸಂಭ್ರಮದಿಂದ ಜನರು ಆಚರಣೆ ಮಾಡಬೇಕಿತ್ತು. ಆದರೆ ರೈತರ ಮುಖದಲ್ಲಿ ಸಂಭ್ರಮ ಇಲ್ಲ, ಬದಲಿಗೆ ಆತಂಕ ಎದ್ದು ಕಾಣ್ತಾ ಇದೆ. ಕರುನಾಡಿನ ಈ ಪರಿಸ್ಥಿತಿ ಏನಿದೆ ಮುಂದೆ ಭೀಕರ ಬರಗಾಲದ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಅನ್ನದಾತರ ಮೊಗದಲ್ಲಿ ಇಷ್ಟೊತ್ತಿಗೆ ಸಂತಸ ಇರಬೇಕಿತ್ತು, ಬಟ್ ಆತಂಕದ ಛಾಯೆ ಎಲ್ಲ ಕಡೆ ಆವರಿಸಿದೆ. ಆದರೆ ಇದರ ನಡುವೆ ಒಂದು ರಿಲೀಫ್ ಆಗುವಂಥ ಒಂದು ವಿಷಯ ಬಂದಿದೆ ಹವಾಮಾನ ಇಲಾಖೆ ಕಡೆಯಿಂದ. ಅದೇನಪ್ಪ ಅಂದರೆ ನಾಳೆಯಿಂದ ಜುಲೈ 1ರಿಂದ
ರಾಜ್ಯಕ್ಕೆ ಅಸಲಿ ಮಳೆಗಾಲ ಶುರುವಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹವಾಮಾನ ಇಲಾಖೆ ಕಡೆಯಿಂದ. ಅಂದರೆ ಜೂನ್ ಮುಗ್ದೋಯ್ತು, ಜೂನಲ್ಲಿ ಮಳೆ ಬರಬೇಕಿತ್ತು, ಬಂದಿಲ್ಲ. ಬಟ್ ಜುಲೈ 1ರಿಂದ ಅಸಲಿ ಮಳೆಗಾಲ ಶುರುವಾಗುತ್ತೆ ಎನ್ನುವಂಥ ವಿಚಾರ. 7 ಜಿಲ್ಲೆಗಳಿಗೆ ಭರ್ಜರಿ ಮಳೆಯ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಉತ್ತರ ಕನ್ನಡಕ್ಕೆ ಮುಂದಿನ 3 ದಿನ ಅತಿ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಈ ಬರಗಾಲದ ಆತಂಕದ ನಡುವೆಯೂ ಕೂಡ ರಾಜ್ಯಕ್ಕೆ ಒಂದು ರೀತಿ ಆಶಾಕಿರಣ ಮೂಡಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜುಲೈ 1ರಿಂದ ಕರ್ನಾಟಕದಲ್ಲಿ ಮುಂಗಾರು ಮತ್ತೆ ಚುರುಕಾಗುತ್ತೆ, ಅಸಲಿ ಮಳೆಗಾಲ ಶುರುವಾಗುತ್ತೆ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡಿನ 7 ಜಿಲ್ಲೆಗಳಿಗೆ ಭರ್ಜರಿ ಮಳೆಯ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಮುಂದಿನ 3 ದಿನ ಅತಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದ್ರೆ. ಮತ್ತೊಂದು ಕಡೆ ಶಿವಮೊಗ್ಗ ಹಾಗೆ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ವರುಣನ ಆರ್ಭಟದ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಹಾಸನ, ಚಿಕ್ಕಮಗಳೂರು, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ರಾಜಧಾನಿ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಹಾಗೆ ಸಂಜೆ ವೇಳೆ ಹಗುರ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಜೂನ್ ತಿಂಗಳ ಮಳೆ ಏನು ಕೊರತೆ ಆಗಿತ್ತು, ಆ ಮಳೆಯ ಕೊರತೆ ಜುಲೈ ತಿಂಗಳು ನೀಗಿಸ್ಲಿ ಅನ್ನೋದು ಪ್ರತಿಯೊಬ್ಬರ ಪ್ರಾರ್ಥನೆ. ಹಾಗೆ ನಾವು ಈ ಉತ್ತರ ಕನ್ನಡ ಅಂತ ನೋಡಿದ್ರೆ ಉತ್ತರ ಕನ್ನಡದಲ್ಲಿ ವರುಣನ ಆರ್ಭಟ ಮಿತಿ ಮೀರ್ತಾ ಇದೆ. ಆಲ್ರೆಡಿ ಅಲ್ಲಿ ಬೇಕಾದಷ್ಟು ಮಳೆ ಆಗ್ತಾ ಇದೆ. ಕಾರವಾರದ ವೈಲವಾಡದಲ್ಲಿ 156.5 ಮಿಲಿಮೀಟರ್ ಮಳೆ ಅಂದರೆ ದಾಖಲೆಯ ಮಳೆ ಬಂದಿದೆ ಉತ್ತರ ಕನ್ನಡದಲ್ಲಿ. ಲಿಂಗನಮಕ್ಕಿ ಮತ್ತು ಸೂಫಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಅಂಕೋಲಾದ ಹಟ್ಟಿಕೇರಿಯಲ್ಲಿ 154.5 ಮಿಲಿಮೀಟರ್ ಭಾರಿ ಮಳೆಯಾಗಿದೆ. ಇನ್ನು ಕಳೆದ 3-4 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಕ್ಷರಶಃ ಆರ್ಭಟಿಸ್ತಾ ಇದ್ದಾನೆ. ಕಾರವಾರದ ವೈಲವಾಡದಲ್ಲಿ 156.5 ಮಿಲಿಮೀಟರ್ ಹಾಗೆ ಅಂಕೋಲಾದ ಹಟ್ಟಿಕೇರಿಯಲ್ಲಿ 154.5 ಮಿಲಿಮೀಟರ್ನಷ್ಟು ದಾಖಲೆಯ ಭಾರಿ ಮಳೆಯಾಗಿದೆ. ಹೀಗಾಗಿ ಈ ಮಳೆಯ ಪರಿಣಾಮವಾಗಿ ರಾಜ್ಯದ ಪ್ರಮುಖ ಡ್ಯಾಮ್ಗಳಾದಂತಹ ಲಿಂಗನಮಕ್ಕಿ ಆಗಿರ್ಬೋದು ಅಥವಾ ಸೂಪಾಗೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು ವಿದ್ಯುತ್ ಅಭಾವದ ಭೀತಿ ಕೂಡ ಕಮ್ಮಿಯಾಗಿದೆ. ಅದರಲ್ಲೂ ಲಿಂಗನಮಕ್ಕಿ ಜಲಾಶಯಕ್ಕೆ 9,568 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದು ಒಂದು ಕಡೆ ವಿದ್ಯುತ್ ಉತ್ಪಾದನೆ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮತ್ತು ಈ ಕೃಷಿ ಚಟುವಟಿಕೆಗಳಿಗೆ ಒಂದು ದೊಡ್ಡ ಆಸರೆಯಾಗಿದೆ. ಹಾಗೆ ಒಣಗ್ತಾ ಇದ್ದ ಬೆಳೆಗಳಿಗೆ ಈ ಮಳೆ ಮರುಜೀವವನ್ನು ನೀಡಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ ನೀವು ಇವತ್ತು ಇಡೀ ದಿನ ಈ ವಿಚಾರವನ್ನು ಟಿ ವಿಯಲ್ಲಿ ನೋಡಿರ್ತೀರ. ಸಮುದ್ರದಲ್ಲಿ ಒಂದು ರೀತಿ ಜಲಸಾಹಸವೇ ನಡೆದು ಹೋಗಿದೆ. 6 ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದೆ. ಹಾಗಾದರೆ ಇದು ನಡೆದಿದ್ದೆಲ್ಲಿ, ಏನು ಎತ್ತ ನೋಡೋಣ. ಸೂರತ್ಕಲ್ ಬಳಿ ಅರಬ್ಬಿ ಸಮುದ್ರದಲ್ಲಿ ಒಂದು ದೋಣಿ ಮುಳುಗುವಂತಹ ಸ್ಥಿತಿಯಲ್ಲಿರುತ್ತೆ. ಬಿರುಗಾಳಿ ಹಾಗೆ ಈ ಪ್ರಕ್ಷುಬ್ಧ ಸಮುದ್ರಕ್ಕೆ ಸಿಲುಕಿ ಮಂಜು ಮಾತ್ ಎನ್ನುವಂಥ ಒಂದು ಫೈಬರ್ ದೋಣಿ ಇದು ಮುಳುಗುವ ಹಂತಕ್ಕೆ ತಲುಪಿರುತ್ತೆ. ಆದರೆ ಅವರ ಸಂಕಷ್ಟಕ್ಕೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಧಾವಿಸಿ 90 ನಿಮಿಷಗಳ ಸವಾಲಿನ ಕಾರ್ಯಾಚರಣೆಯನ್ನು ನಡೆಸಿ 6 ಜೀವಗಳನ್ನು ಸೇವ್ ಮಾಡಲಾಗಿದೆ. ಹೀಗಾಗಿ ಸಮುದ್ರಕ್ಕೆ ಮತ್ತೆ ಇಳಿಯದಂತೆ ಮೀನುಗಾರರಿಗೆ ಒಂದು ರೀತಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಂದರೆ ಆಲ್ರೆಡಿ ಎಚ್ಚರಿಕೆ ಇದ್ರೂ ಕೂಡ ಅದನ್ನು ಮೀರಿ ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರಕ್ಕೆ ಇಳಿದಿದ್ರು. ಹೀಗಾಗಿ ಬಟ್ ಅವ್ರನ್ನೆಲ್ಲ ಸೇಫ್ ಆಗಿ ಕಾರ್ಯಾಚರಣೆಯ ಮೂಲಕ ಜೀವವನ್ನು ರಕ್ಷಣೆ ಮಾಡಲಾಗಿದೆ. ಒಂದು ಕಡೆ ಜೂನ್ ತಿಂಗಳಲ್ಲಿ ಮಳೆ ಆಗಿರಲಿಲ್ಲ. ಹೀಗಾಗಿ ಅನ್ನದಾತರು ಎಸ್ಪೆಷಲಿ ತುಂಬಾ ಕಂಗಾಲಾಗಿದ್ರು. ಬೀಜವನ್ನು ಬಿತ್ತನೆ ಮಾಡಿದ್ರು, ಎಲ್ಲವೂ ಕೂಡ ಒಣಗಿ ಹೋಯಿತು. ಹಾಗೆ ಕಂಪ್ಲೀಟ್ ಆಗಿ ಭೂಮಿ ಬಿರುಕು ಬಿಟ್ಟಿತ್ತು. ಈ ರೀತಿ ದೃಶ್ಯಗಳೇ ಕಾಣಿಸ್ತಾ ಇತ್ತು. ಆದರೆ ಅಟ್ಲೀಸ್ಟ್ ನಾಳೆಯಿಂದನಾದರೂ ಮಳೆ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ನಾಳೆಯಿಂದ ಬರುವಂಥ ಮಳೆ ಇಲ್ಲಿವರೆಗೂ ಈ 1 ತಿಂಗಳು ಏನು ಅನ್ನದಾತರಿಗೆ ಸಂಕಷ್ಟ ತಂದಿತ್ತು, ಈ ಬರಗಾಲ, ಅದೆಲ್ಲವೂ ಕೂಡ ನಾಳೆಯಿಂದ ವರುಣ ದೇವನ ಎಂಟ್ರಿ ಆಗಿ ಎಲ್ಲವೂ ಕೂಡ ಸುಧಾರಿಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ.